ಒಂದು ಹಳ್ಳಿಯಲ್ಲಿ ರತ್ನಮ್ಮ ಎಂಬುವವರು ಇದ್ದರು. ಅವರಿಗೆ ಒಬ್ಬನೇ ಮಗ ರವಿ. ರವಿಗೆ ಬೆಂಗಳೂರಿನ ಹುಡುಗಿ ಶ್ವೇತಾಳ ಜೊತೆ ಮದುವೆಯಾಯಿತು. ಶ್ವೇತಾ ನೋಡಲು ತುಂಬ ಲಕ್ಷಣವಾಗಿದ್ದಳು, ಕೆಲಸದಲ್ಲೂ ಮುಂದಿದ್ದಳು. ಆದರೆ ಅವಳಿಗೆ ಒಂದು ವಿಚಿತ್ರವಾದ ಹವ್ಯಾಸವಿತ್ತು, ಅದೇ ಪಾನಿಪುರಿ ಹುಚ್ಚು. ಮನೆಗೆ ಬಂದ ಮೊದಲ ದಿನವೇ ಶ್ವೇತಾ ಕೇಳಿದ್ದು, ಅತ್ತೆಯವರೇ, ಈ ಊರಲ್ಲಿ ಸಾಯಂಕಾಲ ಪಾನಿಪುರಿ ಎಲ್ಲಿ ಸಿಗುತ್ತೆ ಎಂದು. ರತ್ನಮ್ಮನವರಿಗೆ ಆಶ್ಚರ್ಯವಾಯಿತು. ಅಮ್ಮ, ಇಲ್ಲಿ ಪಾನಿಪುರಿ ಇಲ್ಲ, ಬೇಕಿದ್ದರೆ ರೊಟ್ಟಿ ಪಲ್ಯ ಮಾಡ್ತೀನಿ ತಿನ್ನು ಅಂದರು. ಆದರೆ ಶ್ವೇತಾ ಬಿಡಲಿಲ್ಲ. ಪ್ರತಿದಿನ ಸಂಜೆ ಯಾವುದಾದರೂ ಒಂದು ನೆಪ ಹೂಡಿ ಮಾರುಕಟ್ಟೆಗೆ ಹೋಗುತ್ತಿದ್ದಳು. ಅಲ್ಲಿ ರಸ್ತೆಯ ಬದಿಯಲ್ಲಿರುವ ಗೋಪಿ ಅಣ್ಣನ ಪಾನಿಪುರಿ ಗಾಡಿಯ ಮುಂದೆ ಹಾಜರಿರುತ್ತಿದ್ದಳು. ಅಣ್ಣ, ಸ್ವಲ್ಪ ಖಾರ ಜಾಸ್ತಿ ಹಾಕಿ, ಆಮೇಲೆ ಆ ಪೂರಿ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಎನ್ನುತ್ತಿದ್ದಳು. ಗೋಪಿ ಅಣ್ಣ, ಅಮ್ಮ ದಿನ ಬರ್ತೀರಲ್ಲ, ಮನೆಯಲ್ಲಿ ತಿಂಡಿ ಮಾಡಲ್ವಾ ಎಂದು ಕೇಳಿದ. ಅದೆಲ್ಲ ಬೇರೆ ಅಣ್ಣ, ಪಾನಿಪುರಿ ಅಂದರೆ ನನಗೆ ತುಂಬ ಪಂಚಪ್ರಾಣ ಎಂದಳು. ಒಂದು ದಿನ ರತ್ನಮ್ಮನವರಿಗೆ ಅನುಮಾನ ಬಂತು. ಈ ಸೊಸೆ ದಿನ ಸಂಜೆ ತರಕಾರಿ ತರ್ತೀನಿ ಅಂತ ಹೋಗಿ 2 ಗಂಟೆ ಏನು ಮಾಡ್ತಾಳೆ ಎಂದು ಅವಳನ್ನು ಹಿಂಬಾಲಿಸಿದರು. ಅಲ್ಲಿ ಹೋಗಿ ನೋಡಿದರೆ ಸೊಸೆ ಶ್ವೇತಾ ಕೈಯಲ್ಲಿ ದೊನ್ನೆ ಹಿಡಿದು ಕಣ್ಣು ಮುಚ್ಚಿ ಪಾನಿಪುರಿಯನ್ನು ಆನಂದಿಸುತ್ತಿದ್ದಳು. ರತ್ನಮ್ಮನವರಿಗೆ ಕೋಪ ಬಂತು. ಅಯ್ಯೋ ಮಗಳೇ, ಮನೆಯಲ್ಲಿ ಅಷ್ಟೊಂದು ತುಪ್ಪ ಹಾಲು ಇಟ್ಟುಕೊಂಡು ಈ ರಸ್ತೆ ಬದಿಯ ನೀರು ಕುಡಿಯುತ್ತಿದ್ದೀಯಲ್ಲೇ ಎಂದು ಬೈದರು. ಶ್ವೇತಾ ಸಪ್ಪೆ ಮುಖ ಮಾಡಿಕೊಂಡು ಮನೆಗೆ ಬಂದಳು. ಮನೆಯಲ್ಲಿ 1 ವಾರ ಪಾನಿಪುರಿ ನಿಷೇಧವಾಯಿತು. ಶ್ವೇತಾ ಮುಖ ಸಣ್ಣದಾಯಿತು. ಇದನ್ನು ನೋಡಿದ ರವಿ ಒಂದು ಉಪಾಯ ಮಾಡಿದ. ಅಮ್ಮ, ಶ್ವೇತಾಗೆ ಪಾನಿಪುರಿ ಅಂದರೆ ಇಷ್ಟ ಅಲ್ಲವಾ, ನೀನು ಯಾಕೆ ಮನೆಯಲ್ಲೇ ಮಾಡಬಾರದು ಎಂದ. ರತ್ನಮ್ಮ ಸವಾಲನ್ನು ಸ್ವೀಕರಿಸಿದರು. ನಾನು ಮಾಡುವ ಪಾನಿಪುರಿ ಮುಂದೆ ಆ ಗೋಪಿ ಮಾಡುವ ಪಾನಿಪುರಿ ಏನೇನೂ ಅಲ್ಲ ಅಂದರು. ಅಂದು ಸಾಯಂಕಾಲ ಮನೆಯಲ್ಲಿ ಪಾನಿಪುರಿ ಹಬ್ಬ. ಪಾನಿ ತಯಾರಿಯಾಯಿತು. ರತ್ನಮ್ಮ ಹಸಿಮೆಣಸಿನಕಾಯಿ, ಪುದೀನ ಹಾಕಿ ಘಾಟು ಪಾನಿ ಮಾಡಿದರು. ಬಿಸಿ ಬಿಸಿ ಆಲೂಗಡ್ಡೆಗೆ ಮಸಾಲ ಹಾಕಿ ಅದ್ದೂರಿಯಾಗಿ ತಯಾರಿಸಿದರು. ಎಲ್ಲರೂ ಕೂತು ತಿನ್ನಲು ಶುರು ಮಾಡಿದರು. ರತ್ನಮ್ಮನವರು ಒಂದು ಪಾನಿಪುರಿ ಬಾಯಿಗೆ ಹಾಕಿಕೊಂಡರು. ಅಬ್ಬಾ, ಅದರ ಖಾರಕ್ಕೆ ಅವರ ಕಣ್ಣಲ್ಲಿ ನೀರೇ ಬಂತು. ಆದರೆ ಶ್ವೇತಾ ಮಾತ್ರ, ಅತ್ತೆಯವರೇ ಸಖತ್ತಾಗಿದೆ, ಗೋಪಿ ಅಣ್ಣನಿಗಿಂತ ನೀವೇ ಚೆನ್ನಾಗಿ ಮಾಡ್ತೀರಾ ಎಂದು ಹೊಗಳಿದಳು. ಆಗ ರತ್ನಮ್ಮನವರಿಗೂ ಪಾನಿಪುರಿ ರುಚಿ ಹತ್ತುಬಿಟ್ಟಿತ್ತು. ಈಗ ಪ್ರತಿದಿನ ಸಂಜೆ ಅತ್ತೆ ಸೊಸೆ ಇಬ್ಬರೂ ಸೇರಿ ಅಡುಗೆ ಮನೆಯಲ್ಲಿ ಪಾನಿಪುರಿ ಪಾರ್ಟಿ ಮಾಡುತ್ತಾರೆ. ರವಿ ಮಾತ್ರ ಹೊರಗಡೆ ನಿಂತು, ಒಂದು ಕಾಲದಲ್ಲಿ ಸೊಸೆಗೆ ಬೈಯುತ್ತಿದ್ದ ಅತ್ತೆ ಈಗ ತಾವೇ ಪಾನಿಪುರಿ ಸ್ಪೆಷಲಿಸ್ಟ್ ಆಗಿಬಿಟ್ಟರಲ್ಲ ಎಂದು ನಗುತ್ತಾನೆ. ನೀತಿ: ಪ್ರೀತಿಯಿಂದ ಮಾಡುವ ಅಡುಗೆ ಯಾವುದೇ ಹೋಟೆಲ್ ತಿಂಡಿಗಿಂತ ರುಚಿಯಾಗಿರುತ್ತದೆ ಮತ್ತು ಹವ್ಯಾಸಗಳು ಅತ್ತೆ ಸೊಸೆಯರನ್ನು ಹತ್ತಿರ ತರಬಲ್ಲವು.